ನಾನು ಏನು ಹೇಳಬೇಕು ಅದನ್ನ ಈಗಾಗಲೇ ಹೇಳಿಯಾಗಿದೆ. ಬೇರೆಯವರು ಏನು ಹೇಳ್ತಾರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ನಾಯಕತ್ವದ ಹೇಳಿಕೆಯಿಂದ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಹಿಂದೆ ಸರಿದಿಲ್ಲ. ನಾನು ಏನು ಹೇಳಬೇಕು ಅದನ್ನ ಹೇಳಿಯಾಗಿದೆ. ಬೇರೆಯವರು ಏನು ಹೇಳ್ತಾರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಮೀಟಿಂಗ್ ಆಗಿದೆ ಸರ್, ಸಿಎಂ ಸಿದ್ದರಾಮಯ್ಯ ನಂತರ ಅದಕ್ಕೆ ನಾ ಏನು ಹೇಳ್ತಾ ಅದಕ್ಕೆ ನಾ ಏನು ಕಾಮೆಂಟ್ ಮಾಡೋಕ್ಕಾಗತ್ತೆ ರೀ. ಸರಿ ಆಯಿತು. ಸೊ ಇವಾಗ ಆಯಿತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದ್ದಾರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ ಕೊಡೋದು. ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಸರ್. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ರೀ. ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟ್ರಿಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾನು ಹೇಳಿ ಮಾಡೋಕ್ಕಾಗತ್ತೆ. ಅದಕ್ಕೆಲ್ಲ ಬೆಳಗಾವಿಯಲ್ಲಿ ಡಿಕೆಶಿ ಬಣದಿಂದ ಡಿನ್ನರ್ ಮೀಟಿಂಗ್. ಸಚಿವರು ಶಾಸಕರು ಊಟಕ್ಕೆ ಕರೆದ್ರೆ ಹೋಗ್ತೀವಿ, ಊಟಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂತ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಡಿನ್ನರ್ನಲ್ಲಿ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ. ಡಿನ್ನರ್ ಮೀಟಿಂಗ್ಗಳು ಆಗಾಗ ನಡೀತಲೇ ಇರುತ್ತೆ, ಅದರ ಬಗ್ಗೆ ನಿಮಗೆ ಗೊತ್ತಿದೆ, ನಾನೇನು ಹೆಚ್ಚಿಗೆ ಹೇಳೋದಿಲ್ಲ ಅಂತ ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಡಿನ್ನರ್ ಪಾರ್ಟಿಕ್ಸ್ ಬಗ್ಗೆನೇ ಹೇಳಿಲ್ಲ ನೀವು. ಯಾವ ಡಿನ್ನರ್? ನಿನ್ನೆ ಮೊನ್ನೆ ಸಿಎಂ ಮಾಡಿದ್ರು, ನಿನ್ನೆ DCM ಅವ್ರು ಮಾಡಿದ್ರು. ಡಿನ್ನರ್ ನಡೀತಾನೆ ಇರ್ತದೆ. ಅವ್ರು ಕರೆದಾಗ ಹೋಗ್ತೀವಿ, ಇವ್ರು ಕರೆದಾಗ ಹೋಗ್ತೀವಿ. ಡಿನ್ನರ್ನಲ್ಲಿ ಏನಿಲ್ಲ. ಅವರಿಬ್ಬರು ಸೇರಿ, ಅವರು ಬ್ರೇಕ್ಫಾಸ್ಟ್ ಇಬ್ಬರು ಸೇರಿ ಮಾಡ್ಕೊಂಡಿದ್ದಾರೆ. ಅವರು ಒಗ್ಗಟ್ಟಾಗಿದ್ದಾರೆ. ಹೈಕಮಾಂಡ್ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಹೇಳಿದ್ರೆ ಅದಕ್ಕೆ ಅವರು ನಾವೆಲ್ಲ ಬದ್ಧವಾಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಬಿಜೆಪಿ MLC ಛಲವಾದಿ ವ್ಯಂಗ್ಯವಾಡಿದ್ದಾರೆ. ಡಿನ್ನರ್ ಬ್ರೇಕ್ಫಾಸ್ಟ್ ಮಾಡೋದೇ ಮಾಡೋದು, ಚೇರ್ ಸೇಫ್ ಅಂತಾರೆ, ಹೋರಾಟ ಮಾತ್ರ ಇನ್ನೂ ನಿಂತಿಲ್ಲ. ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ ನ ಬಗ್ಗೆ MLC ಛಲವಾದಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಡಿನ್ನರು ಬ್ರೇಕ್ಫಾಸ್ಟ್ ಮಾಡಿದ್ದೆ, ಇಂದಲಿಂದ ಮಾಡೋದೇ, ಯಾವುದೇ ತೊಂದರೆ ಇಲ್ಲ, ನನ್ನ ಚೇರ್ ಭದ್ರವಾಗಿದ್ದಾರೆ ಅಂತ ಹೇಳ್ತಾರೆ. ಆ ಕಡೆಯಿಂದ ಎರಡು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ. ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಇದನ್ನು ನಾವು ಇಷ್ಟು ಬಡ್ಕೊಂಡ್ರು ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಜನ್ಜಿ ಮಾತಾಡಿದ್ರು. ಅದೇ ಜನ್ಜಿ ಯುವಕರು ಇಡೀ ರಾಜ್ಯದಲ್ಲಿ ಹೋರಾಟಕ್ಕಿಳಿದಿದ್ದಾರೆ. ಹೆಚ್ಚು ಕಡಿಮೆ 3 ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿವೆ. ತುಂಬಲಿಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಮಾತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.